ಅಖಂಡ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರುವಂತಹ ವಾಟಾಳ್ ನಾಗರಾಜ್ ಮತ್ತು ತಂಡವನ್ನು ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸೊ ನಾನು ಆಗಲೇ ಹೇಳ್ತಾ ಇದ್ದೆ ನಿಮಗೆ ಫ್ರೀಡಂ ಪಾರ್ಕ್ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಬಿಡ್ತಾರೆ ಅಂತ. ಸೊ ಹಾಗೆ ಮಾಡಿದ್ದಾರೆ. ಪೊಲೀಸರ ವಿರುದ್ಧ ವಾಟಾಳ್ ನಾಗರಾಜ್, ಸಾರಾ ಗೋವಿಂದ್ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪೊಲೀಸರು ರೌಡಿಗಳ ರೀತಿ ವರ್ತಿಸ್ತಾ ಇದ್ದಾರೆ, ಪೊಲೀಸರಿಗೆ ಅದ್ಯಾರು ಕುಮ್ಮಕ್ಕಿದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಾಟಾಳ್ ನಾಗರಾಜ್ ಫ್ರೀಡಂ ಪಾರ್ಕ್ ಬಳಿ ಬಂದು ಇಳಿತಾ ಇದ್ದ ಹಾಗೆ ಮತ್ತೆ ತಮ್ಮ ಸಿಟ್ಟನ್ನ ಪೊಲೀಸರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ದಾರೆ. ನೀನು ಬಾರ ಜೊತೆ ಇಲ್ಲ, ನಾವಿಲ್ಲ, ನಾವು ಬಸ್ ಬಿಟ್ಟು ಇಳಿಯಲ್ಲ. ಅದೇನ್ ಮಾಡ್ತಾರೆ ಮಾಡಿ, ಅವ್ರು ಏನಾರು ಮಾಡ್ಕೊಳ್ಳಿ, ನಾವೇನ್ ಮಾಡ್ಬೇಕು? ಒಳ್ಳೆ ಕತೆ. ಇಂಥ ಪರಿಸ್ಥಿತಿ ನಾನು ಎಂದೂ ನೋಡಿರಲಿಲ್ಲ. ಇದೇನಿ ದರಿದ್ರ ಈ ವ್ಯವಸ್ಥೆ, ಈ ತರ ಪೊಲೀಸು ನೋಟಿಸು, ಜನಗಳ ಕರೆಯೋದು, ಮನೆಗಳಿಗೆ ನುಗ್ಗೋದು, ಎದುರಿಸೋದು, ಬೆದರ್ಸೋದು, ಇಂಥ ಪರಿಸ್ಥಿತಿ ನಾವೆಂದೂ ನೋಡಲಿಲ್ಲ. ಕೊಟ್ಟರು, ನನಗೆ ಕೊಟ್ಟಿದ್ದಾರೆ, ನಾನು ನಮ್ಮ ಹುಡುಗನ ಕೊಟ್ಟು ಅದು ಬಿಸಾಕಿದ್ದೀನಿ. ಆ ನೋಟಿಸ್ಗೆ ನಾನು ಬೆಲೆ ಕೊಟ್ಟೇ ಇಲ್ಲ. ಯಾರು ಹೋಮ್ ಮಿನಿಸ್ಟ್ರು? ಏನಪ್ಪ ಅದು ನನಗೆ ಗೊತ್ತಿಲ್ಲ. ಅವ್ರು ಹೇಳ್ಬಿಟ್ರೆ ನಾವು ನಿಂತು ಬಿಡ್ತೀವ? ಅವ್ರ ಹಣೆಯಲ್ಲೇ ಬರೋದಿಲ್ಲ. ನನ್ನ ಹೋಮ್ ಮಿನಿಸ್ಟರ್ ಅಲ್ಲ, ಕೇಂದ್ರದ ಹೋಮ್ ಮಿನಿಸ್ಟರ್ ಅಲ್ಲ. ಯಾರು ಬಂದ್ರೂ ವಾಟಾಳೆ ಚಳವಳಿನೇ, ಕನ್ನಡವೇ, ಹೋರಾಟವೇ. ಅವ್ರು ಬರೀ ನಾಟಕ, ಬರೀ ಬುರುಡೆ ನಾಟಕ. ನಾವು ನಿಜವಾದ ಹೋರಾಟಗಾರರು, ಕನ್ನಡ ಪರ ಸಂಘಟನೆಗಳು. ಹೇಳಿ ಎಲ್ಲೆಲ್ಲ ಉಂಟೆ ನೀವು ಸರಿ. ಎಲ್ಲಿ ಬಂದ್ ಹೆಂಗಾಗಿದೆ ಸರಿ, ಬಂದ್ ಅದ್ಭುತವಾಗಿ ಯಶಸ್ಸು ಕಂಡುಬಿಡ್ತು. ಯಾರು ಕೆಳಗಿಳಿ ಯಾಕೆ ಬಿಡ್ಲಿಲ್ಲ ಅಂತೀನಿ, ಕಾರಿನಿಂದ ಹಂಗೆ ಇಟ್ಕೊಂಡ್ರು. ನೀವು ಸರಿ ಒಂದ್ ಹೆಜ್ಜೆ ಇಡಕ್ ಬಿಡ್ಲಿಲ್ಲ. ಇದು ಫಸ್ಟ್ ಇದು ಈ ನನ್ನ ಲೈಫ್ ನೋಡ್ರಿಲ್ಲ, ನನ್ನ ಜೀವನದಲ್ಲಿ ಹೋರಾಟ ಮಾಡ್ತೀವಿ ನೋಡಪ್ಪ ಪುಣ್ಯಾತ್ಮ, ಬಿಡ್ತೀವೇನೆ ನಾವು. ಹೇಳಿ ಹೇಳಪ್ಪ ಹೇಳಿ. ಈಗ ನಿಮ್ಮನ್ನ ಏನ್ರಿ ನೀವು ಹೇಳ್ರಿ? ಅಯ್ಯ ಏನ್ ಮಾಡ್ತಾ, ಏನ್ ನಿಮ್ದು ಇದು? ಬೇಗ ತೀರ್ಮಾನ ತಗೊಳ್ಳಿ. ಏನೋ ಕಡಿದ್ವಿ, ಹೊರಗೆ ಹೋಗ್ತೀವಿ. ಎಲ್ಲರನ್ನು ಬಿಡ್ಬೇಕು, ಎಲ್ಲರನ್ನು ಬಿಡ್ಬೇಕು. ಬಿಡದೇರ್ ಬಿಡ್ತೀವೇನ್ರಿ ಇವ್ರನ್ನ? ಎಲ್ಲರನ್ನು ಬಿಡ್ಬೇಕು. ಹುಡುಗಾಟ ಇದು ಏನಿದು? ಏನು ಏನಿದು? ನಾಚಿಕೆ ಆಗುತ್ತಪ್ಪ ಇದು. ನಮ್ಮನ್ನು ಈ ಥರ ಮಾಡೋದು ತೀರಾ ನಾಚಿಕೆ ಆಗೋಯ್ತು ನನಗೆ. ಯಾಕೆ ಈ ಥರ ಮಾಡೋದು? ಇಷ್ಟೊತ್ತಿಗೆ ಮೆರವಣಿಗೆ ಆಗಿದ್ದರೆ ಮೆರವಣಿಗೆ ಆಗಿ ಸಭೆಯನ್ನು ಮುಗಿದವರು. ಎಂದೂ ಜೀವನದಲ್ಲಿ ಎಂದೂ ಆಗಿರಲಿಲ್ಲ. ಇಂಥ ಕೆಟ್ಟ ವ್ಯವಸ್ಥೆ ಯಾವತ್ತೂ ಆಗಿರಲಿಲ್ಲ.
ಸಂದರ್ಭದಲ್ಲಿ ಇದಕ್ಕೆ ಯಾವ ರೀತಿ ಹೋರಾಟ ಮಾಡ್ತಾರೆ ಅಂತ ಸರ್ಕಾರ ಕಾದ್ ನೋಡ್ಲಿ. ಸರಿಯಾದ ಉತ್ತರವನ್ನು ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಗೊತ್ತೇ ಅವ್ರು ಕೊಟ್ಟರೆಷ್ಟು ಕೊಡೋದಿತ್ತು. ನಾವು ಬಂದಿಲ್ವ ಇವಾಗ ಮೆರವಣಿಗೆ ಅವ್ರಿಗೋಸ್ಕರ ಮಾಡ್ತೀವ? ಇಲ್ಲ ಹೇಳಿಲ್ಲ. ಯಾಕಂದ್ರೆ ನೀನು ಕರೆದ ತಕ್ಷಣ ಹಿಡಿಬೇಕಾ? ನೀನೇನು ಬಾರಿ ದೊಡ್ಡ ಮನುಷ್ಯ ನೋಡಿ. ಅವ್ನು ಯಾಕೆ ಇಲ್ಲ ಅಂತಲ್ಲ. ನೋಡಿ, ವಾಟಾಳ್ ನಾಗರಾಜ್ ಅವರು ಹೇಳ್ತಾ ಇದ್ದಾರೆ, ನಾನು ಬಸ್ಸಿಂದ ಕೆಳಗಡೆ ಇಳಿಯಲ್ಲ. ಇವ್ರು ನನ್ನನ್ನು ಕರ್ಕೊಂಡು ಬಂದರು, ಅಟ್ಲೀಸ್ಟ್ ಟೌನ್ ಹಾಲ್ ಹತ್ರ ಹೋಗೋದಕ್ಕೂ ಬಿಡಲಿಲ್ಲ. ಇಂಥ ಕೆಟ್ಟ ವ್ಯವಸ್ಥೆಯನ್ನು ನಾನು ನೋಡೇ ಇಲ್ಲ. ಕಾರಿಂದ ಇನ್ನು ಕೆಳಗಡೆ ಇಳಿತಿದ್ದಂಗೆ ಅಲ್ಲಿಂದ ವಶಕ್ಕೆ ಪಡೆಯುವಂತಹ ಕೆಲಸ ಮಾಡಿದ್ರು. ನಾನು ಎಷ್ಟೊಂದು ಚಳುವಳಿ ಮಾಡಿದ್ದೀನಿ, ಬಟ್ ಈ ರೀತಿ ಹೋರಾಟವನ್ನು ಹತ್ತಿಕ್ಕೋ ಕೆಲಸ ಯಾವತ್ತೂ ಯಾವ ಸರ್ಕಾರ ಕೂಡ ಮಾಡಿರಲಿಲ್ಲ. ಹೀಗಾಗಿ ನಾನು ಬಸ್ ಬಿಟ್ಟು ಇಳಿಯಲ್ಲ ಅಂತ ಹೇಳ್ತಾ ಇದ್ದಾರೆ ಮತ್ತು ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಯಾರ ವಿರುದ್ಧ ಆಕ್ರೋಶ ಅಂದರೆ ಬಹಳ ಸ್ಪಷ್ಟ, ಸರ್ಕಾರದ ವಿರುದ್ಧ ಆಕ್ರೋಶ. ಓಕೆ, 3 ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಕೂಡ ನೀವು ಗಮನಿಸ್ತಾ ಇದ್ದೀರಾ ಪ್ರತಿಭಟನೆಯ ಸ್ವರೂಪ ಹೇಗಿದೆ ಅಂತ. ಒಂದು ಕಡೆ ಹುಬ್ಬಳ್ಳಿಯಲ್ಲಿ ಪ್ರತಿಕೃತಿಯನ್ನು ದಹಿಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನೊಂದು ಕಡೆಗೆ MES ಪೋಸ್ಟರ್ಗಳಿಗೆಲ್ಲ ಬಾಗಲಕೋಟೆ ಮತ್ತು ಬಳ್ಳಾರಿಯಲ್ಲಿ ಬೆಂಕಿ ಹಚ್ಚೋದ್ರ ಮೂಲಕ ಕೂಡ ತಮ್ಮ ರೋಷಾಗ್ನಿ ಎಂಥದ್ದು ಅನ್ನೋದನ್ನ ಕನ್ನಡಪರ ಹೋರಾಟಗಾರರು ತೋರಿಸಿದ್ದಾರೆ. ಬೆಂಗಳೂರು, ಬಳ್ಳಾರಿ, ಬಾಗಲಕೋಟೆ, ಬೆಳಗಾವಿ, ಫ್ರೀಡಂ ಪಾರ್ಕ್, ರಾಯಚೂರಿನಲ್ಲಿ ಹೇಗಿದೆ ಚಿತ್ರಣ ಅಂತ. ಕೇಂದ್ರ ಸರ್ಕಾರದ ವಿರುದ್ಧ ಕೂಡ ಬೆಂಗಳೂರಿನಲ್ಲಿ BMTC ಬಸ್ ತಡೆಯೋದ್ರ ಮೂಲಕ ಆಕ್ರೋಶವನ್ನು ಹೊರಹಾಕಿದ್ರು. ಆ ಬ್ಲ್ಯಾಕ್ ಸ್ಪ್ರೇ ಮಾಡೋದ್ರ ಮೂಲಕ ಕನ್ನಡಪರ ಹೋರಾಟಗಾರರು, ಬಿಕಾಸ್ ಅವ್ರದ್ದು ಧೋರಣೆ ಸರಿ ಇಲ್ಲ ಕರ್ನಾಟಕದ ವಿಚಾರದಲ್ಲಿ ಅಂತ. ಬಳ್ಳಾರಿನಲ್ಲೂ ಅಷ್ಟೇ ಟೊಮ್ಯಾಟೊ ಎಲ್ಲ ಒಡೆದು, ಆಮೇಲೆ ಇಲ್ಲೂ ಅಷ್ಟೇ ಪೋಸ್ಟರ್ಗಳಿಗೆಲ್ಲ ದಹಿಸುವಂತಹ ಕೆಲಸವನ್ನು ಮಾಡಿದ್ರು ಬೆಂಕಿ ಹಚ್ಚೋದ್ರ ಮೂಲಕ. ಬಾಗಲಕೋಟೆಯಲ್ಲೂ ಕೂಡ ಪ್ರತಿಭಟನೆ ಜೋರಾಗಿ ಸಾಗಿದೆ. ಬೆಳಗಾವಿಯಲ್ಲೂ ಕೂಡ ಅಷ್ಟೇ, ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ರಿ, ಇಲ್ಲಂತೂ ಬಗೆ ಬಗೆಯ ಪ್ರತಿಭಟನೆಗಳು ಆಗಿದೆ. ಒಂದ್ ಕಡೆಗೆ ರಸ್ತೆಯಲ್ಲಿ ಅಡ್ಡಲಾಗಿ ಮಲಗಿದ್ರು, ಉರುಳು ಸೇವೆಯನ್ನ ಮಾಡಿದ್ರು. ಗಡಿ ಭಾಗ ಬೆಳಗಾವಿಯಲ್ಲಿ ಆಗಾಗ ಗಡಿ ವಿಚಾರದಲ್ಲಿ ಖ್ಯಾತೆ, ಭಾಷೆ ವಿಚಾರದಲ್ಲಿ ಖ್ಯಾತೆ, ಸಹಿಸಕ್ ಆಗಲ್ಲ ಅನ್ನೋದು ಹೋರಾಟಗಾರರ ಹೋರಾಟ. ದಾವಣಗೆರೆಯಲ್ಲಿ ಕೂಡ ನೀವು ಗಮನಿಸ್ತಾ ಇದ್ದೀರಾ, ಬಸ್ ಅನ್ನ ಅಡ್ಡಗಟ್ಟಿ ಮಲಗೋದ್ರ ಮೂಲಕ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮತ್ತೊಂದು ಬೆಳಗಾವಿಯ ಮತ್ತೊಂದು ಭಾಗದಲ್ಲಿ ಆಗಿರುವಂತಹ ಪ್ರತಿಭಟನೆ ಕೂಡ ನೋಡ್ತಾ ಇದ್ದಾರೆ. ಇಲ್ಲೂ ರಸ್ತೆ ತಡೆಯೋದು ಆಗಿದೆ. ಟೌನ್ ಹಾಲ್ ಹತ್ರ ಅಂತೂ ಬಿಡಿ, ವಿಪರೀತವಾಗಿ ಭಾರಿ ಭಾರಿ ಹೈಡ್ರಾಮಾಕ್ಕೆ ಸಾಕ್ಷಿ ಆಯಿತು. ಒಬ್ಬೊಬ್ಬ ಹೋರಾಟಗಾರನನ್ನ ಕೂಡ ಹುಡುಕಿ ಬಸ್ಗೆ ತುಂಬೋ ಕೆಲಸವನ್ನ ಪೊಲೀಸರು ಮಾಡಿದ್ರು. ನವರಂಗ್ ಹತ್ರ ಅಷ್ಟೇ, ಅಲ್ಲಿ ಮೆಟ್ರೋನೆಲ್ಲ ಮುತ್ತಿಗೆ ಹಾಕೋದಕ್ಕೆ ಯತ್ನಿಸಿದ್ರು. ಮೆಟ್ರೋ ದರ ಇಳಿಸಬೇಕು ಸರ್ಕಾರ, ಕೂಡಲೇ ಮಧ್ಯ ಪ್ರವೇಶ ಮಾಡಬೇಕು ಅಂತ. ಇಲ್ಲೂ ಕೂಡ ಹೋರಾಟಗಾರರನ್ನ ವಶಕ್ಕೆ ಪಡೆಯುವಂತಹ ಕೆಲಸ ಆಯಿತು. ಚಾಮರಾಜನಗರದಲ್ಲೂ ಕೂಡ ಟೊಮ್ಯಾಟೊ ಒಡೆಯೋದ್ರ ಮೂಲಕ ಆಕ್ರೋಶವನ್ನು ಹೊರಹಾಕಿದ್ರು. ಕೊಪ್ಪಳದಲ್ಲೂ ಕೂಡ ಅಷ್ಟೇ, ಸಾರಿಗೆ ವ್ಯವಸ್ಥೆಯನ್ನ ಅಡ್ಡಗಟ್ಟೋದ್ರ ಮೂಲಕ, ರಸ್ತೆ ತಡೆ ನಡೆಸೋದ್ರ ಮೂಲಕ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕನ್ನಡದ ಸ್ವಾಭಿಮಾನದ ಸಂಕೇತವಾಗಿರುವಂತಹ ಕನ್ನಡ ಪರ ಹೋರಾಟಗಾರರು 31 ಜಿಲ್ಲೆಗಳಲ್ಲೂ ಕೂಡ ಪ್ರತಿಭಟನೆಯನ್ನು ಮಾಡಿದ್ರು. ಅದರಲ್ಲಿ
ತುಂಬಾ ವಿನೂತನವಾಗಿ ಎಲ್ಲೆಲ್ಲಿ ಪ್ರತಿಭಟನೆ ಆಯಿತು ಅದನ್ನ ತೋರಿಸುವಂತಹ ಪ್ರಯತ್ನ. ಮಂಡ್ಯದಲ್ಲಿ ನೋಡಿ, ಅಲ್ಲಿ ಹಸಿ ಹುಲ್ಲು ಮತ್ತೆ ಒಣ ಹುಲ್ಲಿನ ಹೊರೆಯನ್ನ ಹಿಡಿದು ಪ್ರತಿಭಟನೆಯನ್ನ ಮಾಡಿದ್ರು. ಬಾಯಿ ಬಡಿಯೋದ್ರ ಮೂಲಕ ಕೂಡ ಅನ್ಯಾಯ ಆಗ್ತಿದೆ ನಮಗೆ ಅಂತ ಹೇಳೋ ಪ್ರಯತ್ನ ಮಾಡಿದ್ರು. ರಾಮನಗರದಲ್ಲಿ ಪೊಲೀಸರ ಜೊತೆಗೆ ಕೆಲ ಕಾಲ ವಾಗ್ವಾದ ಆಯಿತು. ಕೊಪ್ಪಳದಲ್ಲೂ ಕೂಡ ಅಷ್ಟೇ, ಸರ್ಕಾರ ಮಲಗಿದೆ, ನಿದ್ರೆ ಮಾತ್ರೆಯನ್ನ ಜನಪ್ರತಿನಿಧಿಗಳು ನುಂಗಿ ಮಲಗಿದ್ದಾರೆ ಅನ್ನೋದನ್ನ ಬಿಂಬಿಸೋ ಪ್ರಯತ್ನವನ್ನ ಈ ಪ್ರತಿಭಟನೆ ಮೂಲಕ ಮಾಡಿದ್ರು. ಆಮೇಲೆ ಚಿಕ್ಕಮಗಳೂರಿನಲ್ಲಿ ಕೆಲವರೆಲ್ಲ ಒತ್ತಾಯಪೂರ್ವಕವಾಗಿ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡೋ ಟೈಮ್ನಲ್ಲಿ ಪೊಲೀಸರು ಅಡ್ಡ ಬಂದರು. ಈ ವೇಳೆ ಕೂಡ ಹೋರಾಟಗಾರರ ಜೊತೆಗೆ ಮಾತಿನ ಚಕಮಕಿ ಆಯಿತು. ಕೂಡ BMTC ಬಸ್ ಅನ್ನ ತಡೆದ್ರು. ಚಾಲಕರು ಒಳಗಡೆ ಇರಬೇಕಾದ್ರೆ ಚಾಲಕರಿಗೂ ಕೂಡ ಬೈಯೋ ಕೆಲಸ ಆಯಿತು. ಮತ್ತೊಂದು ಕಡೆಗೆ ಬಸ್ನ ಮುಂಭಾಗದಲ್ಲೂ ಕೂಡ ಕೇಂದ್ರ ಸರ್ಕಾರದ ಧೋರಣೆ, ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಕೂಗೋ ಕೆಲಸ ಆಗ್ತಾ ಇತ್ತು. ಸ್ಪ್ರೇ ಮಾಡೋದ್ರ ಮೂಲಕ ಕೂಡ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು. ಪ್ರತಿರೋಧವನ್ನ ಸರ್ಕಾರಕ್ಕೆ, ಆಳೋ ವರ್ಗಕ್ಕೆ ಈ ರೀತಿಯಾಗಿ ತೋರಿಸಿದ್ರು.